ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಕನ್ನಡ. ಡಾವಿಂಚಿ ರಿಸಾಲ್ವ್ ಫುಲ್ ಕೋರ್ಸ್ ವಿಡಿಯೋ ಎಡಿಟಿಂಗಲ್ಲಿ ನಾವು ಪಾರ್ಟ್ 2 ವಿಡಿಯೋದಲ್ಲಿ ನೋಡಿದ್ವಿ. ನಾವು ಪ್ರಿಫರೆನ್ಸಲ್ಲಿ ಏನೇನು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇರುತ್ತೆ, ಹಾಗೆ ನಿಮ್ಮ ಪಿ ಸಿಯಿಂದ ಮೀಡಿಯಾ ಪೂಲಿಗೆ ಹೇಗೆ ಕ್ಲಿಪ್ಸ್ನ ಇಂಪೋರ್ಟ್ ಮಾಡ್ಕೋಬೋದು, ಹಾಗೆ ಕ್ಲಿಪ್ಸ್ನ ಇನ್ ಆ್ಯಂಡ್ ಔಟ್ ಯಾವ ಥರ ಮಾರ್ಕ್ ಮಾಡ್ಕೋಬೋದು, ಹೇಗೆ ಪ್ರಿವ್ಯೂ ನೋಡ್ಬೋದು ಅಂತ ನೋಡಿದ್ವಿ. ಈಗ ಅದೇ ವಿಡಿಯೋ ಕಂಟಿನ್ಯೂ ಪಾರ್ಟಲ್ಲಿ ಮುಂದೆ ಮೀಡಿಯಾ ಪೂಲ್ ಬಗ್ಗೆ ಇನ್ನಷ್ಟು ನೋಡೋಣ. ಸೊ ನಾನಿಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಬಿಟ್ಟಾಗೆ ಕ್ಲಿಪ್ಸ್ಗಳೆಲ್ಲ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ, ವಿಡಿಯೋ ಕ್ಲಿಪ್ಸ್ನ. ಇಲ್ಲಿ ಆಡಿಯೋ ಕ್ಲಿಪ್ಸ್ ಯಾವುದೂ ಇರಲಿಲ್ಲ. ಈಗ ಹಾಗಾಗಿ ನಾನೊಂದು ಆಡಿಯೋ ಕ್ಲಿಪ್ಸ್ನ ಇಂಪೋರ್ಟ್ ಮಾಡ್ಕೋತೀನಿ. ಇಲ್ಲಿ ಆಡಿಯೋ ಫೋಲ್ಡರಲ್ಲಿ ಹೋಗಿ ಒಂದು ಆಡಿಯೋ ಕ್ಲಿಪ್ಸ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಪ್ಲೇ ಮಾಡ್ತು ಅಂದರೆ ಈ ಥರ ಆಡಿಯೋ ಕ್ಲಿಪ್ಸ್ನ ನಾವು ಪ್ರಿವ್ಯೂ ನೋಡ್ಕೋಬೋದು. ಇಲ್ಲಿ ಒಂದು ವೇವ್ ಫಾರ್ಮ್ ತೋರಿಸುತ್ತೆ. ಅದೇ ಥರ ಇವಾಗ ನಾನು ಇಷ್ಟು ಸೆಲೆಕ್ಷನ್ ಮಾಡಿಕೊಂಡು ಒಂದು ಟೈಮ್ ಲೈನ್ನ ಮೇನ್ ಇಂಪಾರ್ಟೆಂಟು ನಾವು ವರ್ಕ್ ಮಾಡೋಕ್ಕೆ ಒಂದು ಟೈಮ್ ಲೈನ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಇಷ್ಟು ಕ್ಲಿಪ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ನ್ಯೂ ಟೈಮ್ ಲೈನ್ ಯೂಸಿಂಗ್ ಸೆಲೆಕ್ಟೆಡ್ ಕ್ಲಿಪ್ಸ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲೊಂದು ಆಪ್ಷನ್ ಬರುತ್ತೆ, ಕ್ರಿಯೇಟ್ ನ್ಯೂ ಟೈಮ್ ಲೈನ್. ಕ್ರಿಯೇಟ್ ಕೊಟ್ಟರೆ ಇಲ್ಲೊಂದು ಓವರಾಲ್ ಟೈಮ್ ಲೈನ್ ಕ್ರಿಯೇಟ್ ಆಗಿದೆ. ಇಷ್ಟು ಕ್ಲಿಪ್ಸ್ನ ಯೂಸ್ ಮಾಡ್ಕೊಂಡು ಒಂದು ಟೈಮ್ ಲೈನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿ ಟೈಮ್ ಲೈನ್ ಕ್ರಿಯೇಟ್ ಆಯಿತು. ಎಲ್ಲ ಆಡಿಯೋ ಕ್ಲಿಪ್ಸು ಮತ್ತು ವಿಡಿಯೋ ಕ್ಲಿಪ್ಸು ಈ ಟೈಮ್ ಲೈನಲ್ಲಿ ಇದೆ. ಅಂದರೆ ಎಲ್ಲ ಮೀಡಿಯಾ ಪೂಲಲ್ಲೇ ಅರೇಂಜ್ ಆಗಿದೆ. ಇದನ್ನು ಇಲ್ಲಿ ನಮ್ಮ ರೈಟ್ ಸೈಡಲ್ಲಿ ತೋರಿಸ್ತಿದ್ದೀವಲ್ಲ, ಇಲ್ಲಿ ಮಾಸ್ಟರ್ ಅಂತ, ಈ ಮಾಸ್ಟರ್ ಪೇಜಲ್ಲಿ ಎಲ್ಲ ಕ್ಲಿಪ್ಸು ಟೈಮ್ ಲೈನ್ಸು ಇದೆ. ನಮಗೆ ಈಗ ನೆಕ್ಸ್ಟ್ ವರ್ಕ್ ಮಾಡಬೇಕಾದ್ರೆ ನಮ್ಮದು 2-3 ಟೈಮ್ ಲೈನ್ ಆಗುತ್ತೆ. ಸುಮಾರು ಒಂದು 100-150 ಕ್ಲಿಪ್ಸ್ ಬರ್ಬೋದು, ಆಡಿಯೋ ಕ್ಲಿಪ್ಸ್ ಬರ್ಬೋದು, ವಿಡಿಯೋ ಕ್ಲಿಪ್ಸ್ ಬರ್ಬೋದು. ಆಗ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು. ಈಗ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು, ವಿಡಿಯೋ ಕ್ಲಿಪ್ಸೇ ಬೇರೆ, ಆಡಿಯೋ ಕ್ಲಿಪ್ಸೇ ಬೇರೆ, ಯಾವ ಥರ ಮ್ಯಾನೇಜ್ ಮಾಡ್ಬೋದು ಅಂತ ನೋಡೋಣ. ಸೊ ನೆಕ್ಸ್ಟ್ ನಾವೀಗ ಇಲ್ಲಿ ಲೆಫ್ಟ್ ಸೈಡಿಗೆ ಬಂದಾಗ ಇಲ್ಲಿ ಒಂದು ಮಾಸ್ಟರ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಸೆಕ್ಷನ್ನ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಈ ಸೆಕ್ಷನ್ನ ಲೆಫ್ಟ್ ಸೈಡಲ್ಲಿ ನಾವು ಇದನ್ನ ಬಿನ್ ಸೆಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ರೀಸೈಕಲ್ ಬಿನ್ ಅಂತ ಯೂಸ್ ಮಾಡ್ತೀವಲ್ಲ, ಅದೇ ಥರ ಬಿನ್ ಸೆಕ್ಷನ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಈ ಸೆಕ್ಷನ್ನ ನಾವು ನಮ್ಮ ಕ್ಲಿಪ್ಸು, ಆಡಿಯೋ ಕ್ಲಿಪ್ಸು, ವಿಡಿಯೋ ಕ್ಲಿಪ್ಸು ಮತ್ತು ಟೈಮ್ ಲೈನ್ನ ಮ್ಯಾನೇಜ್ ಮಾಡೋಕ್ಕೆ, ಅಂದರೆ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾಯಿದ್ದೀವಿ. ಹೇಗೆ ಅಂದರೆ ನಾನಿಲ್ಲಿ ರೈಟ್ ಕ್ಲಿಕ್ ಮಾಡಿ ಒಂದು ನ್ಯೂ ಬಿನ್ ಅಂತ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇದನ್ನ ರೀನೇಮ್ ಮಾಡ್ತೀನಿ ವೀಡಿಯೋಸ್ ಅಂತ. ವೀಡಿಯೋಸ್ ಅಂತ ರೀನೇಮ್ ಮಾಡಿದ್ಮೇಲೆ ಇಲ್ಲೊಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಿಮಗೆ ಇಲ್ಲೊಂದು ಫೋಲ್ಡರ್ ಓಪನ್ ಆಗುತ್ತೆ. ಈ ಫೋಲ್ಡರ್ ಒಳಗೆ ನಾನು ಎಲ್ಲ ವೀಡಿಯೋ ಕ್ಲಿಪ್ಸ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಇನ್ನೊಂದು ಬಿನ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಅದು ಆಡಿಯೋ ಅಂತ. ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲೊಂದು ಆಡಿಯೋ ಫೋಲ್ಡರ್ ಬಂತು. ಈ ಆಡಿಯೋ ಕ್ಲಿಪ್ಸ್ನ ಇದಕ್ಕೆ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾಯಿದ್ದೀನಿ. ಸೊ ಆಡಿಯೋ ಮತ್ತು ವಿಡಿಯೋ 2 ಫೋಲ್ಡರ್ ಆಗಿದೆ. ಈಗ ನಾವು ಟೈಮ್ ಲೈನಿಗೆ ಇನ್ನೊಂದು ಬಿನ್ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನಾನು ಮೀಡಿಯಾ ಪೂಲ್ ಸೆಕ್ಷನಲ್ಲೇ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ನ್ಯೂ ಬಿನ್, ಇಲ್ಲೊಂದು ನ್ಯೂ ಬಿನ್ ಅಂತ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲೇ ಕ್ರಿಯೇಟ್ ಆಗುತ್ತೆ. ಇದನ್ನ ಟೈಮ್ ಲೈನ್ ಅಂತ ರೀನೇಮ್ ಮಾಡ್ತಾಯಿದ್ದೀನಿ. ರೀನೇಮ್ ಮಾಡಿ ಇದನ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ ಬಿನ್ ಸೆಕ್ಷನಲ್ಲೂ ಇದೇ ತೋರಿಸ್ತಾ ಇದೆ, ಇಲ್ಲಿ ಮೀಡಿಯಾ ಪೂಲ್ ಸೆಕ್ಷನಲ್ಲೂ ಅದೇ ತೋರಿಸ್ತಾ ಇದೆ. ವಿಡಿಯೋಸ್, ಆಡಿಯೋಸ್ ಮತ್ತು ಟೈಮ್ ಲೈನ್. ಮಾಸ್ಟರ್ಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಕಾಣಿಸ್ತಾ ಇಲ್ಲ, ಎಲ್ಲ ಫೋಲ್ಡರ್ ಆಗಿದೆ. ಇಲ್ಲಿ ವೀಡಿಯೋಸಿಗೆ ಬಂದಾಗ ವಿಡಿಯೋ ಕ್ಲಿಪ್ ಮಾತ್ರ ಸೆಲೆಕ್ಷನ್ ಆಗಿದೆ, ಆಡಿಯೋ ಬಂದಾಗ ಆಡಿಯೋ ಕ್ಲಿಪ್ಪು, ಟೈಮ್ ಲೈನ್ ಆದರೆ ಟೈಮ್ ಲೈನ್ ತೋರಿಸ್ತಾ ಇದೆ. ಹೀಗೆ ನಾವು ಪ್ರತಿಯೊಂದು ಕ್ಲಿಪ್ಸ್ನ, ಆಡಿಯೋ ಕ್ಲಿಪ್ಸ್ನ, ವಿಡಿಯೋ ಕ್ಲಿಪ್ಸ್ನ ಹೀಗೆ ನೀಟಾಗಿ ಅರೇಂಜ್ ಮಾಡ್ಕೋಬೋದು. ಸೊ ನೋಡಿದ್ವಲ್ಲ, ಬಿನ್ಸಿಂದ ಯಾವ ಥರ ಕ್ಲಿಪ್ಸ್ನ ಅರೇಂಜ್ ಮಾಡ್ಕೋಬೋದು, ಟೈಮ್ ಲೈನ್ನ ಅರೇಂಜ್ ಮಾಡ್ಕೋಬೋದು ಅಂತ. ನಾವು ತುಂಬ ದೊಡ್ಡ ಪ್ರಾಜೆಕ್ಟ್ಸ್ನ ಏನಾದರೂ ಯೂಸ್ ಮಾಡ್ತಾಯಿದ್ರೆ, ಅದ್ರ ಮೇಲೆ ವರ್ಕ್ ಮಾಡ್ತಾಯಿದ್ರೆ ನಮಗೆ ಈ ಥರ ಬಿನ್ಸ್ನ ಯೂಸ್ ಮಾಡಲೇಬೇಕಾಗತ್ತೆ. ಎಲ್ಲ ಅಂದರೆ ಕೆಲವೊಂದು ವೀಡಿಯೋ ಕ್ಲಿಪ್ಸು ಮತ್ತು ಆಡಿಯೋ ಕ್ಲಿಪ್ಸು ಎಲ್ಲ ಮಿಕ್ಸ್ ಆಗೋಕ್ಕಿಂತ ಮುಂಚೆ ಅದನ್ನ ಒಂದು ಸಪ್ರೇಟ್ ಫೋಲ್ಡರ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ತುಂಬ ಅಡ್ವಾಂಟೇಜ್ ಇದೆ. ನೆಕ್ಸ್ಟು ನಾನಿಲ್ಲಿ ಟೈಮ್ ಲೈನ್ ಸೆಕ್ಷನಲ್ಲಿ ನಾನು ಬಂದು ಈ ಟೈಮ್ ಲೈನ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತಾಯಿದ್ದೀನಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇದು ಡೈರೆಕ್ಟ್ ಮೀಡಿಯಾ ಪೇಜಿಂದ ಇದು ನನಗೆ ಎಡಿಟ್ ಪೇಜ್ಗೆ ತೊಗೊಂಡೋಗ್ತಾ ಇದೆ. ಅಂದರೆ ಆ ಟೈಮ್ ಲೈನ್ನ ಎಲ್ಲಿ ಎಡಿಟ್ ಮಾಡಬೇಕು ಅಂತ ಸೀದಾ ಎಡಿಟ್ ಪೇಜ್ಗೆ ತೊಗೊಂಡೋಗ್ತಾ ಇದೆ. ಇಲ್ಲಿ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಹೇಳಿದ್ದೆ, ಇನ್ ಆ್ಯಂಡ್ ಔಟ್
ಎರಡೂ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಆಗುತ್ತೆ ಅಂತ ಇಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ನಾನು ಈ ಕ್ಲಿಪ್ಸ್ನ ಸ್ವಲ್ಪ ಮೂವ್ ಮಾಡ್ತಾಯಿದ್ದೀನಿ. ಮೂವ್ ಮಾಡಿ ನಾನಿಲ್ಲಿ ಫಸ್ಟ್ ಕ್ಲಿಪ್ಪಲ್ಲಿ ನಾನು ಏನು ಇನ್ ಆ್ಯಂಡ್ ಔಟ್ ಸೆಲೆಕ್ಷನ್ ಮಾಡಿಲ್ಲ. ಈ ಕ್ಲಿಪ್ಸ್ನ ನಾನಿಲ್ಲಿ ಡ್ರ್ಯಾಗ್ ಮಾಡಿ ಮುಂದೆ ಏನಾದರೂ ಡ್ರ್ಯಾಗ್ ಮಾಡ್ತು ಅಂದರೆ ನನಗೆ ಈ ಕ್ಲಿಪ್ಸು ನೆಕ್ಸ್ಟ್ ಮುಂದೆ ಯಾವುದೂ ಇಲ್ಲ, ಇದು ಇಲ್ಲಿಗೆ ಸ್ಟಾಪ್ ಆಗಿದೆ. ಅದೇ ಥರ ನಾನು ಸೆಕೆಂಡ್ ಕ್ಲಿಪ್ಪಲ್ಲಿ ನಾನು ಇನ್ ಆ್ಯಂಡ್ ಔಟ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೆ. ಆ ಕ್ಲಿಪ್ಪು ಇಲ್ಲಿ ನನಗೆ ಡ್ರ್ಯಾಗ್ ಮಾಡಿದ್ರೆ ನೆಕ್ಸ್ಟು ಕಂಟಿನ್ಯೂ ಆಗ್ತಾಯಿದೆ. ಅಂದರೆ ನಾನು ಎಷ್ಟು ಕ್ಲಿಪ್ ಬೇಕಾಗಿದೆ, ಕ್ಲಿಪ್ಪಲ್ಲಿ ಎಷ್ಟು ಟೈಮಿಂಗ್ಸ್ ಬೇಕಾಗಿದೆ ಅದನ್ನ ಮೀಡಿಯಾ ಪೂಲಲ್ಲಿ ಸ್ಟಾರ್ಟಿಂಗಲ್ಲೇ ನಾನು ಇನ್ ಆ್ಯಂಡ್ ಔಟಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೆ. ಆ ಕ್ಲಿಪ್ಪು ಅಷ್ಟು ಮಾತ್ರ ಎಡಿಟ್ ಪೇಜಿಗೆ ಬರ್ತಾಯಿದೆ. ನಾನು ಅದನ್ನ ನೆಕ್ಸ್ಟ್ ಎಡಿಟಿಂಗಲ್ಲಿ ಹೇಳ್ತೀನಿ ಹೇಗೆ ಅಂತ. ಮೀಡಿಯಾ ಪೂಲಲ್ಲೇ ನಮಗೆ ಬೇಕಾಗಿರೋ ಟ್ರ್ಯಾಶ್ ಫುಟೇಜ್ ಇರುತ್ತೆ, ಅದರಲ್ಲಿ ಕೆಲವೊಂದು 2-3 ಸೆಕೆಂಡ್ ಮಾತ್ರ ಬೇಕಾಗಿರುತ್ತೆ. ಅದನ್ನ ಇಲ್ಲಿಂದನೇ ನಾವು ಡೈರೆಕ್ಟ್ ಟ್ರಿಮ್ ಮಾಡಿಕೊಂಡು ಮೀಡಿಯಾ ಪೂಲಿಗೆ ಹಾಕೋಬೋದು. ಹಾಕೊಂಡು ಆಮೇಲೆ ನಮಗೆ ನೆಕ್ಸ್ಟ್ ಎಡಿಟಿಂಗ್ ಪೇಜಲ್ಲಿ ಕಟ್ ಮಾಡೋಕ್ಕೆ ತುಂಬ ಟೈಮ್ ಸೇವ್ ಆಗುತ್ತೆ. ಇವಾಗ ನಾನೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಹೇಳ್ತೀನಿ. ಬೈ ಚಾನ್ಸ್ ನೀವು ಪ್ರೀಮಿಯರಲ್ಲಾದರೂ ಆಯಿತು, ಡಾವೆಂಚಿಲಾದರೂ ಆಯಿತು, ಒಂದು ಪ್ರಾಜೆಕ್ಟ್ನ ಎಡಿಟ್ ಮಾಡಿದ್ದೀರಾ, ನಿಮ್ಮ ಹತ್ರ ಯಾವುದೇ ಥರದ್ದು ಪ್ರಾಜೆಕ್ಟು ಸೇವ್ ಆಗಿಲ್ಲ, ಒಂದೇ ಒಂದು ಫೈಲ್ ಇದೆ, ನಿಮ್ಮ ಹತ್ರ ಹಾರ್ಡ್ ರೆಂಡರ್ ಆಗಿರೋ ಫೈಲ್ ಇದೆ. ಬೈ ಚಾನ್ಸ್ ನಿಮ್ಮ ಕ್ಲೈಂಟ್ ಏನಾದರೂ ಕೇಳಿದ್ರೆ, ಈಗ ನನಗೆ ಆ ಕ್ಲಿಪ್ಪು ಇಂಟರ್ಚೇಂಜ್ ಆಗಬೇಕಾಗಿತ್ತು, ಇಲ್ಲ ಕೆಲವೊಂದು ಚೇಂಜಸ್ ಮಾಡಬೇಕಾಗಿತ್ತು ಅಂತ ಏನಾದ್ರು ಕೇಳಿದ್ರೆ, ನೀವು ಅದನ್ನು ಹೇಗೆ ಮೀಡಿಯಾ ಪೂಲಿಗೆ ತಗೊಂಡು ಹೇಗೆ ಅದನ್ನು ರೆಂಡರ್ ಆಗಿರೋ ಫೈಲ್ನ ಮತ್ತೆ ಕಟ್ಸ್ ಹಾಕ್ಕೊಂಡು ಮಾಡ್ಬೋದು ಅಂತ ಮೀಡಿಯಾ ಪೂಲಲ್ಲಿ ನೋಡೋಣ. ನಾನೀಗ ಇಲ್ಲಿ ಎಲ್ಲ ಕ್ಲಿಪ್ಸ್ನು ಡಿಲೀಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮಾಸ್ಟರ್ ಬಿನ್ನಲ್ಲೂ ಸಹ ಎಲ್ಲದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನೊಂದು ಫೈಲ್ ತೊಗೋತೀನಿ, ರೆಂಡರ್ ಆಗಿರೋ ಫೈಲು, ಅದರಿಂದ ಯಾವ ಥರ ಕಟ್ಸ್ ಮಾಡ್ಬೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕ್ಲಿಪ್ ತೊಗೊಂಡಿದ್ದೀನಿ. ಆ ಕ್ಲಿಪ್ಪು ಯಾವುದೋ ಅಲ್ಲ, ಈಗ ರೀಸೆಂಟಾಗಿ ರಿಲೀಸ್ ಆಗಿರೋ ಭೈರತಿ ರಣಕಲ್ದು ಟ್ರೈಲರು. ಈಗ ಅದನ್ನ ನಾನು ಕ್ಲಿಪ್ಸ್ನ ಒಂದು ಫುಲ್ ವೀಡಿಯೋ ತೊಗೊಂಡು ಅದಕ್ಕೆ ಕಟ್ಸ್ ಹಾಕಿ ನಾನು ಅದನ್ನ ಮೀಡಿಯಾ ಪೂಲ್ಗೆ ಇಂಪೋರ್ಟ್ ಮಾಡ್ಕೋಬೇಕು. ಯಾವ ಥರ ಮಾಡೋದು ಅಂದರೆ, ನಾನಿಲ್ಲಿ ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಮೀಡಿಯಾ ಪೂಲ್ಗೆ ಬಿಡ್ತಾ ಇಲ್ಲ. ಅದಕ್ಕೂ ಮುಂಚೆ ಈ ಕ್ಲಿಪ್ ಮೇಲೆ ನಾನು ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಸೀನ್ ಕಟ್ ಡಿಟೆಕ್ಷನ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲೊಂದು ಈ ಥರ ಒಂದು ವಿಡಿಯೋ ಓಪನ್ ಆಗುತ್ತೆ. ವಿಡಿಯೋ ಓಪನ್ ಆದಾಗ ನಿಮಗೆ ಇಲ್ಲಿ ವೇವ್ ಫಾರ್ಮ್ ಕಾಣಿಸ್ತಿದ್ದಿಲ್ಲ. ಸ್ಟಾರ್ಟಿಂಗಲ್ಲಿ ಈ ಥರ ವೇವ್ ಫಾರ್ಮ್ ಏನೂ ಕಾಣಿಸಲ್ಲ. ಲೆಫ್ಟ್ ಸೈಡ್ ಬಾಟಮಲ್ಲಿ ಆಟೋ ಸೀನ್ ಡಿಟೆಕ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪ್ರೋಸೆಸ್ ಆಗ್ತಾ ಇದೆ. ಈ ಪ್ರೋಸೆಸ್ ಏನು ಅಂದರೆ, ಆಟೋಮೆಟಿಕ್ಕು ಸೀನ್ನ ಡಿಟೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಕಟ್ ಮಾಡ್ತಾ ಇದೆ. ಇದನ್ನ ಹೇಗೆ ನೋಡೋದು ಅಂದರೆ, ಇಲ್ಲಿ ನಿಮಗೆ ರೈಟ್ ಸೈಡಿಗೆ ಬಂದರೆ ಇಲ್ಲಿ 0, 1, 2, 3, 4, 5 ಅಂತ ಒಂದು ನಂಬರ್ಸ್ ಕಾಣಿಸ್ತಾ ಇದೆ. ಇದೇನಂದರೆ ಇಲ್ಲಿ ಸೀನ್ ನಂಬರು, ಇದು ಫ್ರೇಮ್ ನಂಬರು, ಇದು ಟೈಮ್ ಡ್ಯೂರೇಷನ್ನು. ಇಲ್ಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಫಸ್ಟ್ ಫ್ರೇಮಲ್ಲಿ ಏನೂ ಇಲ್ಲ, ಬ್ಲ್ಯಾಂಕ್ ಇದೆ. ನೆಕ್ಸ್ಟ್ ಒಂದು ಫ್ರೇಮ್ ತೊಗೊಂಡ್ರೆ ನೆಕ್ಸ್ಟ್ ಫ್ರೇಮಲ್ಲಿ ಈ ಫ್ರೇಮು ಕಟ್ಟಾಗಿದೆ. ಕಟ್ಟಾಗಿ ಕೆಳಗಡೆ ಇಲ್ಲಿ 2 ಫ್ರೇಮ್ ಕಾಣಿಸ್ತಾ ಇದೆ ನಿಮಗೆ. ಬಾಟಮಲ್ಲಿ ರೈಟ್ ಸೈಡಲ್ಲಿ ಒಂದು, ಲೆಫ್ಟ್ ಸೈಡಲ್ಲಿ ಒಂದು ಕಾಣಿಸ್ತಾ ಇದೆ. ಇದೇನೆಂದರೆ, ನೆಕ್ಸ್ಟ್ ಯಾವ ಫ್ರೇಮ್ ಬರುತ್ತೆ ಆ ಫ್ರೇಮ್ದು ಇಲ್ಲಿ ಒಂದು ಪ್ರಿವ್ಯೂ ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಸೀನ್ ಡಿಟೆಕ್ಷನ್ ಆಗಿರೋದು ಕಾಣಿಸ್ತಾ ಇದೆ. ಇದನ್ನು ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಆ್ಯಡ್ ಕಟ್ಸ್ ಟು ಮೀಡಿಯಾ ಪೂಲ್ ಅಂತ ಇಲ್ಲೊಂದು ರೈಟ್ ಸೈಡಲ್ಲಿ ಬಾಟಮಲ್ಲಿ ಒಂದು ಆಪ್ಷನ್ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನೂ ಚೇಂಜಸ್ ಆಗಲ್ಲ. ಏನಕ್ಕೆ ಅಂದರೆ, ಇದು ಆಟೋಮೆಟಿಕ್ಕಾಗಿ ಈ ವಿಂಡೋ ಕ್ಲೋಸ್ ಆಗಲ್ಲ. ಇಲ್ಲಿ ಬಂದು ನಾವಲ್ಲಿ ಟಾಪ್ ಕಾರ್ನರಲ್ಲಿ ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಇದನ್ನ ಕ್ಲೋಸ್ ಮಾಡ್ತು ಅಂದರೆ ನೀವು ಹಾಕಿರೋ ಅಷ್ಟು ಸೀನ್ ಡಿಟೆಕ್ಷನ್ನು ಆಟೋಮೆಟಿಕ್ಕಾಗಿ ಕಟ್ ಮಾಡಿರುತ್ತಲ್ಲ, ಆ ಕಟ್ಸು ಮೀಡಿಯಾ ಪೂಲ್ಗೆ ಇಂಪೋರ್ಟ್ ಆಗಿರುತ್ತೆ. ನಾವು ಇದನ್ನು ಸೆಲೆಕ್ಷನ್ ಮಾಡಿಕೊಂಡು ಕ್ರಿಯೇಟ್ ಟೈಮ್ ಲೈನ್ ಅಂತ ಕ್ರಿಯೇಟ್ ಮಾಡ್ಕೋಬೋದು. ಒಂದು ಟೈಮ್ ಲೈನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಎಡಿಟ್ ಪೇಜಿಗೆ ಹೋದಾಗ ಇಲ್ಲಿ ನೋಡ್ತಿದ್ದೀವಲ್ಲ, ವೇವ್ ಫಾರ್ಮು, ಆಡಿಯೋ ವೇವ್ ಫಾರ್ಮು ತುಂಬ ಜಾಸ್ತಿ ಇದೆ. ಇದನ್ನ ಕಮ್ಮಿ ಮಾಡ್ಕೋತೀನಿ. ಇಲ್ಲಿ ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಆಗಿ ಕಟ್ಸ್ ಬಿದ್ದಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು.
ಸೀನ್ ಟು ಸೀನು ಕಟ್ ಆಗಿದೆ. ಈ ಥರ ನಾವು ರೆಂಡರ್ ಆಗಿರೋ ಫೈಲ್ನ ತೊಗೊಂಡು ಏನಾದರೂ ಬೈ ಚಾನ್ಸ್ ಏನಾದರೂ ಮತ್ತೆ ಕರೆಕ್ಷನ್ ಮಾಡಬೇಕು, ಎಡಿಟ್ ಮಾಡಬೇಕು ಅಂದರೆ ಇಲ್ಲಿ ಈ ಥರ ಸೀನ್ ಡಿಟೆಕ್ಷನ್ ಒಂದು ಆಪ್ಷನ್ ಇದೆ. ಆಟೋಮೆಟಿಕ್ ಸೀನ್ ಡಿಟೆಕ್ಟ್ ಆಗುತ್ತೆ, ಆಗಿ ಅದೇ ಕಟ್ಸ್ ಕೂಡ ಹಾಕಿ ಮಾಡುತ್ತೆ. ಇಲ್ಲಿ ನಾವು ಈ ಕ್ಲಿಪ್ಸ್ನ ಎಲ್ಲಿ ಬೇಕಿರೋ ಇಂಟರ್ಚೇಂಜು ಈ ಥರ ಹಿಂದೆ ಮುಂದೆ ಮಾಡ್ಬೋದು. ಸೀನ್ನ ಹೇಗೆ ಬೇಕಿರೋ ಇಂಟರ್ಚೇಂಜ್ ಮಾಡ್ಕೋಬೋದು. ಸೊ ನೋಡಿದ್ವಲ್ಲ ಆಟೋ ಸೀನ್ ಡಿಟೆಕ್ಟ್ ಕಟ್ ಹೇಗೆ ಆಗುತ್ತೆ ಅಂತ. ಇದು 100% ವರ್ಕ್ ಮಾಡುತ್ತೆ, ಆದರೆ ಕೆಲವೊಂದು ಟೈಮಲ್ಲಿ ವರ್ಕ್ ಮಾಡಲ್ಲ. ಯಾವಾಗ ಅಂದರೆ ಕೆಲವೊಂದು ಟೈಮಲ್ಲಿ ನಾವು ವಿಡಿಯೋದಲ್ಲಿ ಟ್ರಾನ್ಸಿಷನ್ಸ್ ಯೂಸ್ ಮಾಡಿರ್ತೀವಿ, ಆಮೇಲೆ ಫೇಡ್ ಇನ್ ಫೇಡ್ ಔಟ್ ಅಂತ ಆಪ್ಷನ್ಸು ಯೂಸ್ ಮಾಡಿರ್ತೀನಿ. ಆ ಟೈಮಲ್ಲಿ ಕೆಲವೊಂದು ಸರಿ 100% ಅಕ್ಯುರೇಟಾಗಿ ಆಗಲ್ಲ, ಕಟ್ ಆಗಿರುತ್ತೆ. ನಾವು ಇನ್ನೂ ಅಕ್ಯುರೇಸಿಗೆ ಕಟ್ ಮಾಡಬೇಕು ಅಂದರೆ ನಾವು ಮ್ಯಾನ್ಯುವಲ್ ಆಗಿ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿವರೆಗೂ ನೋಡಿದ್ವಿ ಮೀಡಿಯಾ ಪೂಲಲ್ಲಿ ಕೆಲವೊಂದು ಪ್ರಿಫರೆನ್ಸಲ್ಲಿ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಹೇಗೆ, ಆಮೇಲೆ ಮೀಡಿಯಾ ಪೂಲಲ್ಲಿ ಕ್ಲಿಪ್ಸ್ನ ಹೇಗೆ ಇಂಪೋರ್ಟ್ ಮಾಡ್ಕೊಳ್ಳೋದು, ಆಮೇಲೆ ಮಾಸ್ಟರ್ ಬಿನ್ನ ಹೇಗೆ ಯೂಸ್ ಮಾಡೋದು, ಹೇಗೆ ಅದನ್ನು ಅರೇಂಜ್ ಮಾಡ್ಕೊಳ್ಳೋದು, ಟೈಮ್ಲೈನ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಡಿಟ್ ಪೇಜ್ಗೆ ಹೋಗ್ಬೋದು. ಎಡಿಟ್ ಪೇಜ್ಗೆ ಹೋದಾಗ ಇಲ್ಲಿ ಮೀಡಿಯಾ ಪೇಜಲ್ಲಿ ಕೆಲವೊಂದು ಅಲ್ಲಿಗೆ ಲಿಂಕ್ ಆಗುತ್ತೆ. ಅಂದರೆ ಕೆಲವೊಂದು ಆಪ್ಷನ್ಸ್ ಇರುತ್ತೆ, ಸ್ಮಾರ್ಟ್ ಬೀನ್ಸು ಮತ್ತು ಪವರ್ ಬೀನ್ಸ್ ಅಂತ. ಅದು ಎಡಿಟ್ ಪೇಜಲ್ಲಿ ರಿಲೇಟ್ ಆಗುತ್ತೆ. ಇವಾಗ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಎಡಿಟ್ ಪೇಜಿಗೆ ಹೋದಾಗ ನಾನು ಅದನ್ನು ಹೇಗೆ ಎಡಿಟ್ ಪೇಜಿಗೂ ಅದಕ್ಕೂ ರಿಲೇಟ್ ಆಗುತ್ತೆ ಅಂತ ನೋಡೋಣ. ಸೊ ಥ್ಯಾಂಕ್ ಯು.